ಹಾಯ್ ಎಲ್ಲ ಟ್ರಾವೆಲ್ ಆ್ಯಂಡ್ ಈಟ್ ವಿತ್ ರಾಜ್ ಪ್ರೋಗ್ರಾಮ್ನ ನೋಡ್ತಾ ಇರೋರಿಗೆ. ಸೊ ಇವತ್ತು ನಾವು ಊಟಿಗೆ ಬಂದಿದ್ದೀವಿ. ಊಟಿಯಿಂದ ಒಂದು 10 ಕಿಲೋಮೀಟರ್ಸ್ ದೂರದಲ್ಲಿರೋ ಒಂದು ಎಸ್ಟೇಟ್, ಅಂದರೆ ಇದು ಔಟ್ ಸ್ಟೇಷನ್ ಸ್ಟೇ ಅನ್ನೋ ಒಂದು ರೆಸಾರ್ಟ್ಗೆ ಮತ್ತು ಒಂದು ಸ್ಟೇಗೆ ಬಂದಿದ್ದೀವಿ. ಸೊ ಇದೆಷ್ಟು ದೊಡ್ಡದು ಸ್ಟೇ ಅಂತ ಹೇಳಿದ್ರೆ, ಇಲ್ಲಿ 4-5 ವಿಲ್ಲಾ ಅಂತ ನಿಮಗೆ ಸ್ಟೇಗ್ ಅಂತ ಕೊಡ್ತಾರೆ. ಅಲ್ಲಿ ದೂರದಲ್ಲಿ ನಿಮಗೆ ಕಾಣಿಸ್ತಾ ಇರಬೇಕು. ಅದು ಬಂದ್ಬಿಟ್ಟು ಏನಂದರೆ, ಕೆಳಗಡೆ ಕೂಡ ನಿಮಗೆ ರೂಮ್ ಸಿಗುತ್ತೆ ಮತ್ತು ಮೇಲ್ಗಡೆನೂ ಸಿಗುತ್ತೆ. 2 ಬಾಲ್ಕನಿ ಇರುತ್ತೆ. ಆಮೇಲೆ ಕ್ಲೈಮ್ಯಾಟ್ ಇಲ್ಲಿ ವೆದರ್ ಎಷ್ಟು ಚೆನ್ನಾಗಿರುತ್ತೆ ಅಂದರೆ, ನಿಮಗೆ ಫುಲ್ಲು ಫಾಗ್, ಫುಲ್ಲು ಮಿಸ್ಟ್. ಇವಾಗ ಒಂದು ಸ್ವಲ್ಪ ಬಿಸಿಲಿದೆ, ಏನಕ್ಕಂದರೆ ಇವಾಗ ಬೆಳಗ್ಗೆ ಒಂದು 9:30-10 ಗಂಟೆ, ಒಂದು 12 ಗಂಟೆ ಮೇಲೆ ಫುಲ್ಲು ಮಿಸ್ಟ್ ಇರುತ್ತೆ. ಆಮೇಲೆ ಅಲ್ಲಿ ನೀವು ನೋಡ್ತಾ ಇದ್ರೆ ಅಲ್ಲಿ ಒಂದು ರಿಸೆಪ್ಷನ್ ಅಷ್ಟು ಬ್ಯೂಟಿಫುಲ್ ಆಗಿದೆ. ಅಲ್ಲಿಂದ ಮುಂದೆ ಬಂದರೆ ಫುಲ್ಲು ನಿಮಗೆ ಸಿಗೋದು ಎಲ್ಲ ಟೀ ಎಸ್ಟೇಟ್. ಇಲ್ಲಿ ಇದು ಒಂದು 6 to 7 acres ಟೀ ಎಸ್ಟೇಟ್ ಇದೆ. ಬರೀ ಟೀ ಎಸ್ಟೇಟ್ ಅಂತ ಅಲ್ಲ, ನೀವು ಅಲ್ಲಿ ನೋಡ್ತಾ ಇರೋಂಗೆ ಆರೆಂಜ್ ಗಿಡ ಕೂಡ ಇರುತ್ತೆ. ಆಮೇಲೆ ನೀವು ಇಲ್ಲಿ ಬಂದಾಗ ಬರೀ ಸ್ಟೇ ಆಗೋದಂತ ಅಲ್ಲ, ಫೈರ್ ಕ್ಯಾಂಪ್ಸ್ ಕೂಡ ಇರುತ್ತೆ. ಫೈರ್ ಕ್ಯಾಂಪ್ಸಲ್ಲಿ ನೀವು ಹೋಗ್ಬಿಟ್ಟು ಬರೀ ಫೈರ್ ಕ್ಯಾಂಪಲ್ಲಿ ನೀವು ಕುತ್ಕೊಂಡು ಬಿಸಿನ ಇದು ಮಾಡೋದಂತ ಅಲ್ಲ, ಇನ್ಕ್ಲೂಡಿಂಗ್ ನಿಮಗೆ ಚಿಕನ್ದು ಬಾರ್ಬಿಕ್ಯೂ ಕೂಡ ಮಾಡಿಕೊಡ್ತಾರೆ. ಅದನ್ನೆಲ್ಲ ಆಚೆ ಕಡೆಯಿಂದ ತೊಗೊಂಬಂದ್ಬಿಟ್ಟು, ಅಥವಾ ಇವ್ರು ಮಾಡ್ಕೊಡೋದನ್ನ ತಿನ್ನೋದಲ್ಲ, ಅವರೆಲ್ಲ ಚೆನ್ನಾಗಿ ಮಸಾಲ ಹಾಕಿ ಮ್ಯಾರಿನೇಟ್ ಮಾಡಿಕೊಡ್ತಾರೆ. ಅಲ್ಲೇ ನೀವು ಬೇಯಿಸ್ಕೊಂಡು ಕಾಡು ಮಸಾಲ ಥರ ಕೂಡ ತಿನ್ಬೋದು. ಸೊ ಇವತ್ತು ನಾವು ಈ ಟೀ ಎಸ್ಟೇಟಲ್ಲಿ ನಮಗೆ ಒಂದು ಕೊಕ್ಕೆ ಕೂಡ ಕೊಟ್ಟಿದ್ದಾರೆ. ಇದು ಏನಕ್ಕೆ ಅಂತ ಹೇಳಿದ್ರೆ, ಈ ಬ್ಯೂಟಿಫುಲ್ ಆಗಿರೋ ಆರೆಂಜ್ ಗಿಡದಲ್ಲಿರೋ ಆರೆಂಜ್ನ ಕಿತ್ಕೊಂಡು ತಿನ್ನೋದಕ್ಕಂತ. ಇಲ್ಲಿ ಬಂದರೆ ಬರೀ ವ್ಯೂನ ಎಂಜಾಯ್ ಮಾಡೋದಂತ ಅಲ್ಲ, ಇನ್ಕ್ಲೂಡಿಂಗ್ ಆರೆಂಜ್ನ ಕೂಡ ಕಿತ್ಕೊಂಡು ನೀವು ತಿನ್ಬೋದು. ಸೊ ಈ ಆರೆಂಜ್ ಬಂದ್ಬಿಟ್ಟು ಇದು ಡಿಫ್ರೆಂಟ್ ಟೈಪ್ ಆಫ್ ಆರೆಂಜ್. ಇದು ನೀವೆಲ್ಲ ಆರೆಂಜ್ ನೋಡ್ದಂಗೆ ಎಲ್ಲ ದಪ್ಪ ಇರುತ್ತೆ, ಸೈಜಲ್ಲಿರುತ್ತೆ. ಬಟ್ ಈ ಆರೆಂಜು ಇಲ್ಲಿ ನೋಡಿ ನಿಮಗೆ ಕಾಣಿಸ್ತಾ ಇರೋ ಥರ ತುಂಬ ಚಿಕ್ಕದಾಗಿರುತ್ತೆ, ಗ್ರೀನ್ ಕಲರ್ ಆಗಿರುತ್ತೆ, ಪೀಚ್ ಆರೆಂಜ್ ಇರುತ್ತೆ. ಸೊ ನಾವು ಕೊಕ್ಕೆಯಲ್ಲಿ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ಒಂದು ಕಿತ್ಬಿಟ್ಟು ನಾನು ನಿಮ್ಗೆ ತೋರಿಸ್ತೀನಿ ನೋಡಿ. ಸೊ ಫಸ್ಟ್ ಏನು ಮಾಡೋಗಿದ್ರೆ, ಕೊಕ್ಕೆನ ಈ ಥರ ಆರೆಂಜ್ಗೆ ಸಿಗಾಕ್ಸ್ಬಿಟ್ಟು ಜಸ್ಟ್ ಒಂದು ಪುಲ್ ಮಾಡಬೇಕಷ್ಟೆ. ಈಗ ಪುಲ್ ಮಾಡಿದ್ರೆ ಕೆಳಗಡೆ ಬಿದ್ದುಬಿಡುತ್ತೆ. ನೋಡಿ ಇದು ಎಷ್ಟು ಚೆನ್ನಾಗಿದೆ, ಪುಟಾಣಿ, ಎಷ್ಟು ಸ್ಮಾಲ್. ಆದರೆ ಇದು ನೋಡೋದಕ್ಕೆ ಮಾತ್ರ ಈ ಥರ ಗ್ರೀನ್ ಕಲರ್ ಇರುತ್ತೆ ಅಷ್ಟೇ. ಆದರೆ ಒಳಗಡೆ ನಿಮಗೆಲ್ಲ ಅನಿಸುತ್ತೆ ಇದು ಇನ್ನೂ ಹಣ್ಣಾಗಿಲ್ಲ ಅಥವಾ ಇದು ಬರೀ ಇನ್ನೂ ಕಾಯಿ ಅಂತ. ನೋಡಿ, ಓಪನ್ ಮಾಡಿದ್ರೆ ಒಳಗಡೆ ನಿಮಗೆ ಕಾಣಿಸುತ್ತೆ ಆರೆಂಜ್ ಕಲರ್ ಇರುತ್ತೆ. ಇದು ಆಚೆ ಕಡೆ ಮಾತ್ರ ಇರುತ್ತೆ. ಇದು ಡಿಫ್ರೆಂಟ್ ಟೈಪ್ ಆಫ್ ಆರೆಂಜ್ ಇದು. ಸೊ ಇದು ಮೇಯ್ನ್ಲಿ ಊಟಿಯಲ್ಲಿ ಮಾತ್ರ ನಿಮಗೆ ಸಿಗುತ್ತೆ ಅಂತ ಹೇಳ್ತಾ ಇದೀವಿ. ಇದು ಆಚೆ ಕಡೆ ಮಾತ್ರ ಈ ಥರ ಗ್ರೀನ್ ಕಲರ್ ಇರುತ್ತೆ ಅಷ್ಟೇ. ಒಂದ್ಸರಿ ನೀವು ಓಪನ್ ಮಾಡಿದ್ರೆ ಒಳಗಡೆ ಫುಲ್ ಆರೆಂಜ್ ಆಗಿರುತ್ತೆ. ಸೊ ಇದು ಟೇಸ್ಟ್ ಯಾವ ಥರ ಇರುತ್ತೆ ಅಂತ ತಿನ್ಬಿಟ್ಟು ನಾನು ನಿಮ್ಗೆ ಹೇಳ್ತೀನಿ. ಇದು ಒಳಗಡೆ ನೋಡಿದ್ರೆ ಸೀಡ್ಸ್ ಕೂಡ ತುಂಬ ಕಮ್ಮಿ ಇದೆ. ಸೀಡ್ಸ್ ಇಲ್ವೇ ಇಲ್ಲ ಅನ್ನೋ ಥರ ಇದೆ. ಅಂದರೆ ಸೀಡ್ಲೆಸ್ ಆರೆಂಜ್ ಇದು ಮೇ ಬಿ ಇರ್ಬೋದೇನೋ. ಬಟ್ ಲೆಟ್ ಮಿ ಟ್ರೈ. ವಾವ್, ಮಿಸ್ ಮಾಡಿದೆ. ಊಟಿಗೆ ಬನ್ನಿ, ಔಟ್ ಸ್ಟೇಷನ್ ಸ್ಟೇ. ಇಲ್ಲಿಗೆ ಬನ್ನಿ, ಬರೀ ವ್ಯೂನೇ ಎಂಜಾಯ್ ಮಾಡೋದಲ್ಲ, ಈ ಆರೆಂಜ್ನ ಟ್ರೈ ಮಾಡಲೇಬೇಕು ನೀವು. ಟೇಸ್ಟ್ ಯಾವ ಥರ ಇದೆ ಅಂದರೆ, ಹುಳಿ ಇದೆ, ಜೊತೆಗೆ ಸ್ವೀಟು. ಆರೆಂಜ್ ಫ್ಲೇವರ್ ಎಷ್ಟು ಚೆನ್ನಾಗಿದೆ ಅಂದರೆ ತುಂಬ ಟೇಸ್ಟಿಯಾಗಿದೆ. ನೀವು ಟ್ರೈ ಮಾಡಲೇಬೇಕು. ಸೊ ಇವಾಗ ಆರೆಂಜ್ ತಿಂದು ಆಗೋಯ್ತು. ಸೊ ಮುಂದೆ ಹೋಗೋಣ. ಮುಂದೆ ಇನ್ನೂ ತುಂಬ ಬೇರೆ ಥರದ್ದು ಫ್ರೂಟ್ಸ್ದು ಮರ ಮತ್ತು ಗಿಡ ಕೂಡ ಇದೆ ಅಂತ ಹೇಳ್ತಾ ಇದ್ರು ನಮಗೆ. ಸೊ ಅದೆಲ್ಲ ಮಾಡೋದಕ್ಕಿಂತ ಮುಂಚೆ ಊಟಿ ಬಗ್ಗೆ ಒಂದು ಸ್ಮಾಲ್ ಇನ್ಫಾರ್ಮೇಷನ್ ಕೊಡ್ಬೇಕಂತಿದ್ದೀನಿ. ಸೊ ಊಟಿ ಬಂದ್ಬಿಟ್ಟು ಒಂದು ಟೂರಿಸ್ಟ್ ಅಥವಾ ಟೂರಿಸಮ್ ಸ್ಪಾಟ್. ಸೊ ಇದು ಊಟಿ ಏನಕ್ಕೆ ಫೇಮಸ್ ಅಂತ ಹೇಳಿದ್ರೆ, ಇದೊಂದು ಹಿಲ್ ಸ್ಟೇಷನ್. ಸೊ ಏನಕ್ಕೆ ಇಷ್ಟು ಜನ ಇಲ್ಲಿಗೆ ಬರ್ತಾರೆ ಅಂದರೆ, ಎಲ್ಲಿ ನೋಡಿದ್ರು ಗ್ರೀನ್ರಿ. ಇದಕ್ಕಿಂತ ಬ್ಯೂಟಿ ಇನ್ನೇನು ಬೇಕು. ಸೊ ಎಲ್ಲಿ ನೋಡಿದ್ರು ಗ್ರೀನ್ರಿ, ಎಲ್ಲಿ ನೋಡಿದ್ರು ಬೆಟ್ಟ ಗುಡ್ಡ ಮರ, ಆದರೂ ಕ್ಲೈಮೇಟ್ ಮಾತ್ರ. ಬಟ್ ಇನ್ನೊಂದೇನಾದರೆ ಇನ್ಫಾರ್ಮೇಷನ್ನು, ತಮಿಳ್ನಾಡೆ, ಬಟ್ ಕರ್ನಾಟಕಕ್ಕಿಂತ ತುಂಬ ದೂರ ಏನಿಲ್ಲ. ಕನ್ನಡ ಮಾತಾಡೋರು ಬೇಜಾನ್ ಜನ ಇದ್ದಾರೆ ಇಲ್ಲಿ. ತಮಿಳು ಮಾತಾಡೋರು ತಮಿಳ್ನಾಡೆ, ಬಟ್ ಕನ್ನಡ ಮಾತಾಡೋರು ಬೇಜಾನ್ ಜನ ಇದ್ದಾರೆ. ನೀವು ಇಲ್ಲಿ ಕನ್ನಡದಲ್ಲಿ ಮಾತಾಡಿದ್ರೆ ಕನ್ನಡದಲ್ಲೂ ರೆಸ್ಪಾಂಡ್ ಮಾಡ್ತಾರೆ. ಸೊ ಮೇನ್ ಥಿಂಗ್ ಊಟಿಯಲ್ಲಿ ಏನಂದರೆ ಕ್ಲೈಮ್ಯಾಟ್. ನೀವು ತುಂಬ ಜನರನ್ನ ನೋಡಿರ್ತೀರ. ಊಟಿ ಏನಕ್ಕೆ ಬರ್ತಾರೆ ಅಂತ ಹೇಳಿದ್ರೆ, ಹನಿಮೂನ್ಗೆ ಬರ್ತಾರೆ. ಆಮೇಲೆ ಲವರ್ಸು
ರೊಮ್ಯಾಂಟಿಕ್ ಸ್ಪಾಟ್ನ ಹುಡ್ಕೊಂಡು ಇಲ್ಲಿ ರೋಮ್ಯಾನ್ಸ್ ಮಾಡೋಕ್ಕೆ ಬರ್ತಾರೆ. ಬರೀ ಅಷ್ಟೇ ಅಂತಲ್ಲ, ನಿಮ್ಮ ಲೈಫಲ್ಲಿ ಏನಾದರೂ ಬ್ರೇಕಪ್ ಆಗಿದ್ರೆ ಅಥವಾ ನಿಮ್ಮ ಲೈಫಲ್ಲಿ ಏನಾದರೂ ಡಿಸಪಾಯಿಂಟ್ಮೆಂಟ್ಸ್ ಆಗಿದ್ರೆ, ನಿಮ್ಮ ಲೈಫಲ್ಲಿ ಒಂದು ಬ್ರೇಕ್ ಬೇಕು ಅಂತ ನೀವೇನಾದರೂ ಅಂದ್ಕೊಂಡಿದ್ರೆ ಊಟಿಗೆ ಬನ್ನಿ. ಮೀ ಟೈಮ್ ಬೇಕು ಅಂದರೆ ಊಟಿಗೆ ಬನ್ನಿ. ಒಂದು ಮೈಂಡ್ ರಿಫ್ರೆಶ್ಮೆಂಟ್. ಯಾಕಂದರೆ ತುಂಬ ಜನ IT-BTಯಲ್ಲಿ ವರ್ಕ್ ಮಾಡ್ತಾ ಇರ್ತಾರೆ, ನೈಟ್ ಶಿಫ್ಟ್ ವರ್ಕ್ ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಕರ್ರಿಗೆ ಆಗ್ಬಿಟ್ಟಿರುತ್ತೆ, ನಿದ್ದೆ ಮಾಡದೆ ಇರಂಗೆ. ಒಂದು 2 days ವೀಕ್ ಆಫ್ಸ್ ಇರುತ್ತಾ, ಅದೇ ಥರ ನೀವೇನು ಮಾಡಿ ಅಂದರೆ ಇನ್ನೊಂದು 2 ದಿವಸ ಎಕ್ಸ್ಟ್ರಾ ವೀಕ್ ಆಫ್ ತೊಗೊಂಬಿಟ್ಟು ಬನ್ನಿ ಇಲ್ಲಿಗೆ. ಇಲ್ಲಿ ಬಂದು ಟೈಮ್ ಸ್ಪೆಂಡ್ ಮಾಡಿ. ಸ್ವಲ್ಪ ನೇಚರ್ಗೂ ನಿಮಗೂ ಕನೆಕ್ಟ್ ಆಗಬೇಕಂದ್ರೆ ಇಂಥ ಜಾಗಕ್ಕೆಲ್ಲ ನೀವು ಬರ್ತಾ ಇರಬೇಕು. ಸೊ ನಾನು ನಿಮಗೆ ಟೀ ಬಗ್ಗೆ ಹೇಳ್ತಾ ಇದ್ನಲ್ಲ, ಇಲ್ಲಿ ನೋಡಿ, ನೀವು ನೋಡ್ಬೋದು, ಇದೆಲ್ಲ ಬಂದ್ಬಿಟ್ಟು ಇನ್ನೂ ಬೆಳೆದಿಲ್ಲ. ಆದರೆ ಈ ಕಡೆ ನೋಡ್ಬೋದು, ಇದೆಲ್ಲ ಆಲ್ರೆಡಿ ಆಲ್ಮೋಸ್ಟ್ ಇದು ಬೆಳೆದಿದೆ. ಇದನ್ನು ಏನು ಮಾಡ್ತಾರೆ, ತೊಗೊಂಡು ಹೋಗ್ಬಿಟ್ಟು ಅವರು ಫ್ಯಾಕ್ಟ್ರಿಗೆ ಕೊಡ್ತಾರೆ. ಸೊ ಫ್ಯಾಕ್ಟ್ರಿಯಲ್ಲಿ ಏನಾಗುತ್ತೆ ಅಂದರೆ ಇದನ್ನು ಒಣಗಿಸ್ಬಿಟ್ಟು ಮತ್ತೆ ಅದನ್ನು ಪೌಡ್ರ್ ಮಾಡಿಬಿಟ್ಟು ಇದನ್ನು ನೀವು ಯಾವ ಥರ ಮಾಡ್ತಾರೆ ಅಂತ ನೋಡ್ಬೇಕಂದ್ರೆ ಟೀ ಎಸ್ಟೇಟು ಮತ್ತು ಟೀ ಫ್ಯಾಕ್ಟ್ರಿ ಅಂತ ಇದೆ, ಅಲ್ಲಿ ಹೋಗ್ಬಿಟ್ಟು ನೀವು ನೋಡ್ಬೋದು. ನಾನೊಂದು ಸರಿ ಇದು ಯಾವ ಥರ ಇರುತ್ತೆ ಟೇಸ್ಟು ಮತ್ತು ಸ್ಮೆಲ್ಲು ನಿಮಗೆ ರಿವ್ಯೂ ಕೊಡ್ತೀನಿ. ಸ್ಮೆಲ್ಲೇ ಇಲ್ಲ, ಟೇಸ್ಟ್ ನೋಡೋಣ. ಅಟ್ಲೀಸ್ಟ್ ಟೇಸ್ಟ್ ಇದೆ. ಟೇಸ್ಟೇ ಇಲ್ಲ, ಎಲೆ ಥರ ಇದೆ ಟೇಸ್ಟು. ನಾವು ಟೀ ಕುಡಿತಾ ಇದ್ದಿದ್ರಲ್ಲ, ಇಲ್ಲ ಒಂಚೂರು ಸ್ವಲ್ಪ ಅದು ಅಗಿತಾ ರಸ ನಾಲ್ಗೆ ಮೇಲೆ ಬರುತ್ತಲ್ಲ, ಆವಾಗ ಸ್ವಲ್ಪ ಕೈಂಡ್ ಆಫ್ ಕಸರೆ ಥರ ಇದೆ. ಸೊ ಮೋಸ್ಟ್ಲಿ ಏನಂದರೆ ಇದೆಲ್ಲ ಡ್ರೈ ಆದಮೇಲೆ ನನಗೆ ಟೀದು ಫ್ಲೇವರ್ ಸಿಗೋದು ಅಂತ ನಂಗೆ ಅನ್ಸುತ್ತೆ. ಅಂದರೆ ಡ್ರೈ ಮಾಡಿ ಅದೊಂದು ಪ್ರೊಸೆಸಿಂಗ್ ಮಾಡಿದ್ದಾದ್ಮೇಲೆ ನಿಮಗೆ ಟೀದು ಫ್ಲೇವರ್ ಸಿಗೋದು. ಇಲ್ಲಿ ನೋಡಿ, ಇದು ಮರ ಬಂದ್ಬಿಟ್ಟು ತುಂಬ ಹಳೇದು. ನನಗೆ ಅವ್ರು ಹೇಳ್ತಾ ಇದ್ರು ಇದು ತುಂಬ ವರ್ಷ ಹಳೇದಂತ ಇದು ಮರ. ಸೊ ಯಾವ ಥರ ಅಂದರೆ ಎಲ್ಲ ತುಂಬ ದೊಡ್ಡದಿತ್ತಂತ. ಇದು ಯಾವ ಮರ ಅಂತ ಗೊತ್ತಿಲ್ಲ, ಬಟ್ ಗೊತ್ತಲ್ಲ ಎಲ್ಲದಕ್ಕೂ ಏಜ್ ಅಂತ ಇರುತ್ತೆ. ಬರೀ ಪ್ರಾಣಿಗಂತ ಅಲ್ಲ, ಪ್ರಾಣಿ ಪಕ್ಷಿ ಎಲ್ಲರಿಗೂ ಏಜ್ ಅಂತ ಇರುತ್ತೆ, ಹಂಗೆ ಮರ ಕೂಡ ಏಜ್ ಅಂತ ಇರುತ್ತೆ. ಇದು ಆಲ್ರೆಡಿ ಡೆಡ್, ಏನು ಮಾಡೋಕ್ಕಲ್ಲ, ರೆಸ್ಟ್ ಇನ್ ಪೀಸ್. ಸೊ ಇಲ್ಲೆಲ್ಲ ನಡಿಬೇಕಾದ್ರೆ ಸ್ವಲ್ಪ ಹುಷಾರಾಗಿ ನೋಡ್ಕೊಂಡು ನಡಿಬೇಕು, ಏನಕ್ಕಂದರೆ ಕೆಳಗಡೆ ಇದೆಲ್ಲ ಇರುತ್ತೆ. ಆಮೇಲೆಲ್ಲ ನೋಡ್ಬೋದು ನೀವು, ಬಿಯರ್ ಬಾಟಲ್ಸ್ ಎಲ್ಲ ಬಿದ್ದಿರುತ್ತೆ, ಅದನ್ನೆಲ್ಲ ಮಾಡಿರೋದು ನಮ್ಮಂತವ್ರೆ, ಎಣ್ಣೆ ಹೊಡೆದಿರ್ತೀವಿ. ಆ್ಯಂಡ್ ಹಿಂಗೆ ಮುಂದೆ ಬರ್ತಾ ಇದ್ರೆ ನೋಡಿ, ಇಲ್ಲೆಲ್ಲ ಆರೆಂಜ್ ಟ್ರೀ ಇದೆ. ತುಂಬ ಜನ ಇಲ್ಲಿ ಬರ್ತಾರಲ್ಲ ರೆಸಾರ್ಟ್ಗೆ ಬಂದಾಗ, ಸ್ಟೇಗೆ ಬಂದಾಗ ತುಂಬ ಜನ ಇಲ್ಲಿ ಬಂದು ಟ್ರೈ ಮಾಡಿರ್ತಾರೆ. ನೀವಿಲ್ಲಿ ನೋಡ್ತಾ ಇರೋಂಗೆ ಇದು ಬ್ಯಾರಿ. ಓಕೆ, ಇದು ನಿಮ್ಗೆ ಕಾಣಿಸ್ತಾ ಇದೆಯಲ್ಲ, ಇದು ಬಂದ್ಬಿಟ್ಟು ಬ್ಯಾರಿ ಇದು. ಬಟ್ ನಾವು ಏನಂದರೆ ಹೆಂಗಿರುತ್ತೋ ಹಂಗೆ ಯಾವ್ದು ಸಿಗುತ್ತೋ ಅದನ್ನು ತಿನ್ನೋದಕ್ಕಾಗೋದಿಲ್ಲ. ಕೆಲವೊಂದು ಹಣ್ಣು ಇರುತ್ತೆ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ನೋಡಿ, ಇದು ಈ ಫ್ರೂಟ್ ಕಾಣಿಸ್ತಾ ಇದೆಯಲ್ಲ, ಇದು ಒಣಗೋಗಿದೆ. ಸೊ ಇದನ್ನು ಟ್ರೈ ಮಾಡ್ಬೋದು, ಇದೊಂದ್ಸರಿ ಟ್ರೈ ಮಾಡಿ ನೋಡೋಣ. ಸರಿ, ಕಾಂಬ ಮಾರ್ರೆ, ವಾವ್. ಸೊ ಇದು ಬ್ಯಾರಿ ಹಣ್ಣಿದು. ಇದು ಫುಲ್ಲು ಹಣ್ಣಾಗಿಲ್ಲ, ಬಟ್ ತುಂಬ ಸ್ಟ್ರಾಂಗ್ ಆಗಿದೆ ಇದು. ಏನಂದರೆ ಫ್ರೂಟ್ ಸ್ಟಾಪಲ್ಲೆಲ್ಲ ನಾನು ತಿಂದು ಟ್ರೈ ಮಾಡಿದ್ದೀನಿ, ಬಟ್ ಇಲ್ಲಿ ರಾಗೆ ತಿಂದರೆ ಯಾವ ಥರ ಇರುತ್ತೆ ಅಂತ ಒಂದ್ಸರಿ ನೋಡೋಣ. ನಾವು ಆ್ಯಕ್ಚುಲಿ ಮೇಲ್ಗಡೆ ಇರೋ ಚಿಪ್ಪೆ ಇದೆಯಲ್ಲ, ಈ ಸ್ಕಿನ್ ಇದೆಯಲ್ಲ, ಇದನ್ನು ನಾವು ತಿನ್ನಂಗಿಲ್ಲ. ಏನಕ್ಕಂದರೆ ಇದು ನೀವು ನೋಡ್ಬೋದು, ಇದೆಲ್ಲ ತಿಂದರೆ ಸುಮ್ಮನೆ ಮತ್ತೆ ಬಾಡಿ ನಿಮ್ದು ಇದು ತಡ್ಕೊಳೋದಿಲ್ಲ ಅನ್ಸುತ್ತೆ, ಸ್ವಲ್ಪ ಡೈಜೆಷನ್ ಪ್ರಾಬ್ಲಮ್ ಆಗ್ಬೋದು. ಸೊ ನಾನೇನಾದ್ರು ಒಳಗಡೆ ಇರೋ ಪಾರ್ಟ್ ಮಾತ್ರ ನಾನು ತಿಂತೀನಿ. ನಾನು ಇದನ್ನು ಫಸ್ಟ್ ಕಚ್ತೀನಿ, ಏನಕ್ಕಂದರೆ ಇದು ನೋಡೋದಕ್ಕೆ ಆ್ಯಪಲ್ ಥರನೇ ಇರುತ್ತೆ, ಕೈಂಡ್ ಆಫ್ ಆ್ಯಪಲ್ ಥರ ಇರುತ್ತೆ, ಬಟ್ ಆ್ಯಪಲ್ ಅಲ್ಲ. ವೈಟ್, ಓಕೆ, ಇಲ್ಲಿ ನೋಡ್ಬೋದು ಒಳಗಡೆ. ಓ ಮೈ ಗಾಡ್, ಇದು ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ ಇದು. ನೋಡಿ, ಇದು ನೋಡ್ಬೋದು, ಒಳಗಡೆ ವೈಟ್ ಆಗಿರುತ್ತೆ, ಫುಲ್ಲು ಹಣ್ಣು. ಇದು ಮಧ್ಯದಲ್ಲಿ ಮಾತ್ರ ಒಂದೇ ಒಂದು ಇದು ಬರುತ್ತೆ, ಸೀಡ್ ಬರುತ್ತೆ. ಅದು ಬಿಟ್ಟರೆ ಮಿಕ್ಕಿದೆಲ್ಲ ಟೇಸ್ಟ್. ಇದು ಯಾಕೋ ಟೇಸ್ಟ್ ಆಗಲ್ಲ. ಓ ಗಾಡ್, ಸಿಕ್ಕಾಪಟ್ಟೆ ಸ್ವೀಟ್ ಆಗಿದೆ, ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ತುಂಬ ಸ್ವೀಟ್ ಆಗಿದೆ ಇದು. ಬರೀ ಇಷ್ಟೇ ಅಂತಲ್ಲ, ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ, ಈ ಮರ ಫುಲ್ಲು ನಿಮಗೆ ಬ್ಯಾರಿನೇ ಸಿಗುತ್ತೆ, ಫುಲ್ಲು ತುಂಬಿಕೊಂಡಿದೆ. ಬನ್ನಿ ಹಂಗೆ ತೋರಿಸ್ತೀನಿ, ಈ ಕಡೆ ಬನ್ನಿ. ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ಇಲ್ಲಿ ಹತ್ರ ಬನ್ನಿ. ಹತ್ರ ಬಂದರೆ ಕ್ಲೀನ್ ಕಾಣಿಸ್ತದೆ ನೋಡಿ. ಇಲ್ಲಿ ಹಣ್ಣು ಕೂಡ ಇದೆ ಇಲ್ಲಿ. ಇದು ಹಣ್ಣಿದು
ಹಣ್ಣು. ಬೇಕಾದ್ರೆ ನೀವು ಏನಂದ್ರೆ ಇಲ್ಲಿ ಬಂದಾಗ ನೀವು ತಗೊಂಡು ಹೋಗ್ಬೋದು. ಸೊ ಇಷ್ಟು ಟೀ ಎಸ್ಟೇಟ್ ಮಧ್ಯದಲ್ಲಿ ನೀವು ಒಂದು ಚೂರು ಅಲ್ಲಿ ಝೂಮ್ ಮಾಡಿದ್ರೆ ಅಲ್ಲಿ ಹಾರ್ಸ್ದು ಇದು ಕೂಡ ಇರುತ್ತೆ, ಅಂದರೆ ಟ್ರೈನಿಂಗ್ ಸೆಂಟರ್ ಕೂಡ ಇದೆ. ಒಂದು ಸ್ವಲ್ಪ ಮುಂದೆ ಹೋಗ್ತಾ ಹೋಗ್ತಾ ನಿಮಗೆ ಕಾಣಿಸ್ಬೋದು, ಅಲ್ಲಿ ಕುದುರೆಗೂಡು ಕೂಡ ಕಾಣಿಸುತ್ತೆ. ಸೊ ನಿಮ್ಗೇನಾದ್ರು ರೈಡ್ ಮಾಡಬೇಕು ಕಲಿಬೇಕು ಅಂತ ಹೇಳಿದ್ರೆ ಒನ್ ಅವರ್ಗೆ ಇಷ್ಟು ಅಂತ ಚಾರ್ಜ್ ಮಾಡ್ತಾರೆ. ನೀವು ಹೋಗ್ಬಿಟ್ಟು ಒಂದ್ಸರಿ ಟ್ರೈ ಕೂಡ ಮಾಡ್ಬೋದು. ಒಂದ್ಸರಿ ಝೂಮ್ ಮಾಡಿ ನೋಡಿ, ಅಲ್ಲಿ ಕಾಣಿಸ್ತಾ ಇದೆಯಾ? ಸೊ ಅದು ಬಂದ್ಬಿಟ್ಟು ಒಂದು ಕೈಂಡ್ ಆಫ್ ಅಕಾಡೆಮಿ ಅಷ್ಟೇ ಅಲ್ಲ. ಅಂದರೆ ನಿಮಗೆ ಹಾರ್ಸ್ ರೈಡಿಂಗ್ ಬರಲ್ಲ ಅಂದರೆ ಬೇಕಾದ್ರೆ ನೀವು ಅಲ್ಲಿ ಹೋಗ್ಬಿಟ್ಟು ಅವ್ರು ಹೇಳ್ಕೊಡ್ತಾರೆ, ನೀವು ರೈಡ್ ಮಾಡ್ಬೋದು. ಅಥವಾ ಬರುತ್ತೆ ಅಂತ ಹೇಳಿದ್ರೆ ಸೊ ನೀವು ರೈಡ್ ಮಾಡ್ಬೋದು. ಹಂಗೆ ಒಂದು ಲೈಟಾಗಿ ಹಾಕು. ನೀನು ಇಷ್ಟು ವರ್ಷದಲ್ಲಿ ಇವತ್ತೇ ಕರೆಕ್ಟಾಗಿ ಮಿಕ್ಸಿಂಗ್ ಹಾಕಿರೋದು. ಯಾರು ನೀನು ಹೆಂಗೆ ಕರೆಕ್ಟಾಗಿ ಹಾಕಿದ್ಯಾ? ಓಯ್ ಮುಚ್ಚು, ಅಷ್ಟೇ. ಅಲ್ಲಿ ಗ್ಲಾಸ್ ಸರಿಲ್ಲ ಮಗ. ಒಂದು 3ನೇ ದಿನ ಬಾಟ್ಲಿಗೆ ಒತ್ತಾಡ್ತಾ ಇದ್ದೀವಿ.